ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆರೋಪ ಪ್ರತ್ಯಾರೋಪದಲ್ಲಿ ಬ್ಯುಸಿ ಆಗಿದ್ದಾರೆ ಹೊರತು ಯಾರಿಗೂ ಸಮಸ್ಯೆ ಬಗ್ಗೆ ಹರಿಸೋದು ಬೇಕಾಗಿಲ್ಲ. ಪುಟ್ಟಣ್ಣವ್ರು ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್ ನೋಡಿ, ಇವತ್ತಿನ ದಿನ ಗ್ಯಾಸಿನ ಸಮಸ್ಯೆ ಆಗಿದೆ, ಪೆಟ್ರೋಲ್ ಸಮಸ್ಯೆ ಆಗಿದೆ, ತುಂಬ ಸಮಸ್ಯೆಗಳಾಗಿದೆ. ಇದರ ಬಗ್ಗೆ ನಮ್ಮ ದೇಶದ ಪ್ರಧಾನಿಗಳು ಕೂತ್ಕೊಂಡು ಮಾತಾಡಬೇಕು. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಯಾರ್ಯಾರು ಮೇನ್ ಇರ್ತಾರೋ ಕರೆದಿ ಈ ಥರ ಸಮಸ್ಯೆ ಇದೆ ಅಂತ ಯಾವತ್ತಾನ ಒಬ್ಬರನ್ನ ಕರೆದಿ ಮಾತಾಡಿದಾರ. ಹಿಂದೆ ಕೆಲವು ರಾಜೀವ್ ಗಾಂಧಿ ಇವ್ರುಗಳೆಲ್ಲ ನಾನು ಕೆಲವು ಕೇಳಿದ್ದೀನಿ. ಏನೇ ಒಂದು ಸಮಸ್ಯೆ ಆದರೂ ಬಂದು ಕೂತಿ ಮಾತಾಡಿ ಎಲ್ಲರಿಗೂ ಒಂದು ಸಜೆಷನ್ ಏನಾದರೂ ಕೊಟ್ಟಿರೋರು. ಆಮೇಲೆ ಈ ಯುದ್ಧ ಏನಕ್ಕೆ ನಡೀತಿದೆ, ಯಾವ ಕಾರಣಕ್ಕೋಸ್ಕರ ಯುದ್ಧ ನಡೀತಾ ಇದೆ, ಇದನ್ನು ನಾವು ಸಂಪೂರ್ಣವಾಗಿ ನಾನು ಮೋದಿ ಅಂತ ಹೇಳ್ತಾ ಇಲ್ಲ ಮೇಡಮ್. ನನಗನ್ನಿಸ್ತಾ ಇದೆ ಈ ಯುದ್ಧ ನಡೆಯೋದಕ್ಕೆ ಕಾರಣ ಮೂಲವಾಗಿ ಎಪ್ಸ್ಟಿನ್ ಫೈಲ್ಗೋಸ್ಕರ ಏನಾರು ನಡೀತಿದೆಯಾ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಇದು ದೊಡ್ಡ ತಲೆಗಳದ್ದು ಫೈಲು, ದೊಡ್ಡ ತಲೆಗಳ ಫೈಲ್ಗಳು ಇವ್ರ ಹತ್ರ ಇದೆ. ಈಗ ಇದನ್ನು ಹೆಂಗಾನ ಮರಮಾಚಬೇಕು. ಈಗ ನೋಡಿ, ಲಾಸ್ಟ್ ಟೈಮ್ ಒಂದು ಎಲೆಕ್ಷನ್ ಆದಾಗ ಯಾವುದೋ ಒಂದು ಬಾಂಬ್ ಹಾಕೋರು, ಎಲೆಕ್ಷನ್ ಆಯಿತು, ಗೆದ್ದರು. ಈ ಥರದ್ದು ಏನೋ ಒಂದು ಮರ್ಮ ಇದೆ ಅಂತ ನನಗನ್ನಿಸ್ತಾ ಇದೆ ಮೇಡಮ್. ಇದರಲ್ಲಿ ಇದನ್ನ ಹೊರಗಡೆ ತಂದ್ರೆ ತುಂಬಾ ದೊಡ್ಡ, ಯಾರು ತನಿಖೆ ಮಾಡ್ತಾರೆ, ದೊಡ್ಡ ನಾಯಕರು ಇದ್ದಾರೆ ಅನ್ನೋದಾದ್ರೆ ಇದರಲ್ಲಿ ನಾನು ನಡೀತಾ ಇದೆ. ಎಲ್ಲ ತುಂಬಾ ದೊಡ್ಡ ಗಣ್ಯ ವ್ಯಕ್ತಿಗಳು ಇದ್ರಲ್ಲಿ ಇದ್ದಾರೆ. ಇದು ಹೊರಗೆ ಬಂದ್ರೆ ಅಷ್ಟೇ ಮಾತ್ರ ಇದು ಸಂಪೂರ್ಣ ಸಂಬಂಧ ಯಾರಿದ್ದಾರೆ ಅಂತ ನಿಮ್ಮ ಆರೋಪ ಇದೆ ಮೇಡಮ್. ನಮ್ಮ ಭಾರತದ ನಾವು ಹೆಸರು ಹೇಳ್ಬಾರ್ದು. ಇಲ್ಲ ಇದೆ ಎಲ್ಲ, ಯಾಕಂದ್ರೆ ನಮ್ಮ ರೋಲ್ ಏನು ಅಲ್ಲಿ ಹೋಗಿದ್ದಾರೆ, ಹೋಗಿ ನಿಮಗೂ ಈಗ ಮಾಹಿತಿ, ನಮಗೂ ಮಾಹಿತಿ ಇಲ್ಲ. ನಾವು ಫೇಸ್ಬುಕ್ ಅಲ್ಲಿ ನೋಡಿದ್ದೀನಿ. ಹೋಗಿ ಅವನನ್ನ 3 ಬಾರಿ ಭೇಟಿಯಾಗಿದ್ದೆ, ನನ್ನ ವ್ಯವಹಾರ ಇದೆ ಅನ್ನೋದು ಹೇಳಿದ್ದಾರೆ. ಹೌದು, ಏನು ಒಬ್ಬ ಕಾಮುಕನ ಹತ್ರ, ಒಬ್ಬ ಕಟಕನ ಹತ್ರ ಹೋಗಿ ಮಾತಾಡೋ ಅಂಥದ್ದು ಏನಿದೆ ಮೇಡಮ್? ಇವಾಗ ಒಬ್ಬ ಕಟಕ ಅಂತಂದ್ರೆ ಅವನ್ನ ಕಟಕ ಅಂತಾನೆ ನೋಡ್ತಾರೆ. ಒಬ್ಬ ಕಾಮುಕ ರೇಪಿಸ್ಟ್ ಅವ್ನು ಹೋಗಿ ಇವರು ಭೇಟಿ ಮಾಡ್ತಾರೆ ಅಂದ್ರೆ ಏನ್ ಅರ್ಥ? ಕಣ್ಣಾರೆ ಕಂಡ್ರು ಪರಾಮರಿಸಿ ನೋಡ್ಬೇಕಂತ ಇವ್ರಿಗೆ ಇದೆಲ್ಲ ಈಗ ಅರ್ಥ ಆಗಲ್ಲ. ರಾಜತಾಂತ್ರಿಕತೆ ಏನು, ರಾಜತಾಂತ್ರಿಕತೆ ಗೆಲುವು ಏನು ಅನ್ನೋದು ದೇಶದ ಜನರ ಹಿತಾಸಕ್ತಿ ಅಂದ್ರೆ ಏನು ಸದ್ಯದಲ್ಲೇ ಗೊತ್ತಾಗ್ಲಿಲ್ಲ. ನಮ್ಮ ಅದ್ರ ಬಗ್ಗೆ ಯಾಕೆ ಮಾತಾಡೋಣ? ಇವ್ರು ಏನ್ ಮಾತಾಡ್ಬೇಕು? ನೀವು ಎಷ್ಟು ಗೊಬ್ಬೆ ಹೊಡ್ಕೊಳ್ಳಿ. ಯಾರೋ ಇರಾನ್ ಹೋಗ್ಬಿಟ್ಟು ಇವ್ರ ಮೇಲೆ ಏನೋ ತೊಂದರೆ ಕೊಟ್ಟಿಲ್ಲ, ಅವ್ರು ಬಂದು ಇವ್ರ ಮೇಲೆ ಯುದ್ಧ ನಡೀತೆ. ಇದು ಯಾವ್ದೋ ಒಂದು ಕಾರಣ, ಏನೋ ಒಂದು ಅಲ್ಲ, ಅದಕ್ಕೂ ಮೋದಿನೇ ಕಾರಣ ಅಂದ್ರಲ್ಲ ಸರ್ ಇವರು. ನಾನು ಹೇಳ್ತಿಲ್ಲ ಮೇಡಮ್, ಅಲ್ಲ ಅದಕ್ಕೂ ಮೋದಿನೇ ಕಾರಣ ಅಂದ್ರಲ್ಲ. ನಾನು ಹೇಳ್ತಿರೋದು ಈ ವಿಷಯದಲ್ಲಿ ಇದೇನೋ ಒಂದು ಸಂಬಂಧ ಇರೋದ್ರಿಂದ ಅಷ್ಟೇ ಇದು ನಡೀತಿರೋದು. ಬಟ್ ಎಷ್ಟು ದಿನಕ್ಕೆ ನಿಲ್ಲತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮುಂದೆ ನಮ್ಮ ದೇಶದ ಜನತೆಗೆ ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಆದರೂ ಅದಕ್ಕೆಲ್ಲ ಕೇಂದ್ರ ಸರ್ಕಾರನ ಹೊಣೆ ಆಗಬೇಕಾಗತ್ತೆ ಅಂತ ಹೇಳ್ತೀನಿ ಮೇಡಮ್. ಪುಟ್ಟಣ್ಣವರೇ, ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಅವರ ಯುದ್ಧದಿಂದ ಇತರ ರಾಷ್ಟ್ರಗಳಿಗೆ ಸಮಸ್ಯೆ ಆಗುತ್ತೆ. ಯೂಶಲಿ ನೀವೆಲ್ಲ ಹಿಸ್ಟ್ರಿನ ಮಾತಾಡೋದ್ರಿಂದಾಗಿ ದೇಶದಲ್ಲೇ ಕೆಲವೊಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಬಂದಾಗ ದೇಶದ ಜನ ತಲ್ಲಣ ಆಗಿರುವಂಥ ಸಿಚುವೇಶನ್ ಇದೆ, ನಮ್ಮ ತಪ್ಪುಗಳಲ್ಲಿ ಆಗಿರುವಂಥದ್ದು. ಹಾಗಾಗಿ ನಾನು ಕೇಳೋದು, ಇಂಥ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಆಯಾ ಟೈಮಲ್ಲಿ ಯಾವ್ಯಾವ ಸರ್ಕಾರಗಳು ಯಾವ ಥರದ ಕ್ರಮ ತಗೋಬೇಕು ಅದನ್ನು ತಗೊಳ್ತವೆ. ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಸೂಚನೆ ಕೊಡುತ್ತೆ ಅನ್ನೋದನ್ನು ರಾಜ್ಯ ಪರಿಪಾಲನೆ ಮಾಡಬೇಕಾಗುತ್ತಲ್ಲ, ಅದಾಗ್ತಿದೆಯಾ? ಆಗ್ತಾ ಇಲ್ಲ ಮೇಡಮ್. ಅದೇ ಯಾಕಂದ್ರೆ ಸೆಂಟ್ರಲ್ ಕಾಳಸಂತೆ ವ್ಯಾಪಾರ ಅಷ್ಟು ಜೋರಾಗಿ ನಡೀತಾ ಇದೆ, ಅದಕ್ಕೆ ಬ್ರೇಕ್ ಹಾಕಬೇಕು ಮೇಡಮ್. ಏನಾಗಿದೆ ಇವತ್ತು ನೋಡಿ, ಇವತ್ತು ಪೆಟ್ರೋಲ್ ಆಗಲಿ, ಗ್ಯಾಸ್ ಆಗಲಿ, ಇದೆಲ್ಲ ಯಾರ ಕೈನಲ್ಲಿದೆ? ಯಾರು ಇದನ್ನ ನಡೆಸ್ತಾ ಇರೋ ಮಾಲೀಕರು ಯಾರು ಹೇಳಿ? ಎಲ್ಲರ ಪೊಲಿಟಿಷಿಯನ್ಸ್ಗಳೇ ಆಲ್ಮೋಸ್ಟ್ ಇದ್ದಾರೆ ಇದರಲ್ಲಿ. ನಾನು ನೀವೇನು ಗ್ಯಾಸ್ ಸಿಲಿಂಡ್ರು ಏಜೆನ್ಸಿ ಇಲ್ಲ, ಏನೂ ಅಲ್ಲ. ನೀವು ಮಾತಾಡೋದು ಇದು ಒಂದು ದೊಡ್ಡ ವ್ಯಾಪಾರ ಆಗಿದೆ. ಇವತ್ತು ನೋಡಿ, ಒಂದು ದಿವಸದಲ್ಲಿ ಒಂದು ಗ್ಯಾಸು 5,000 6,000 ಅಂತ ಹೇಳ್ತಾರೆ. ಒಂದು ಗ್ಯಾಸು 800 ರೂಪಾಯಿ 1,000 ರೂಪಾಯಿದು 6,000 ಅಂತಂದರೆ ಎಷ್ಟು ಸಾವಿರ ಸಿಲಿಂಡರ್ಗಳು ಹೋಗುತ್ತೆ. ಇದು ಇನ್ಕಮ್ ಯಾರಿಗೆ ಬರ್ತಾ ಇದೆ? ನನಗೆ ನಿಮ್ಗೆ ಏನಾದ್ರು ಬರ್ತಾ ಇದೆಯಾ? ಇಂಪಾರ್ಟೆಂಟ್ ಇದಕ್ಕೆ ಆ್ಯಡ್ ಮಾಡ್ತೀನಿ ಅಷ್ಟೇ. ಇವರು ರೇಟ್ ಬಗ್ಗೆ ಹೇಳಿದ್ರಲ್ಲ, ಇವತ್ತು ಕೂಡ ದೆಹಲಿಯಲ್ಲಿ 94 ರೂಪೀಸ್ 77 ಪೈಸಾ ಇದೆ ಪೆಟ್ರೋಲಿಗೆ. ಅದೇ ಕರ್ನಾಟಕದಲ್ಲಿ ನಾವು 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ವಿ, 10% ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಅದು ಯಾಕೆ ಅನ್ನೋದನ್ನು ವೀಕ್ಷಕರು ಇದನ್ನ ಅರ್ಥಕೊಂಡು